ಎಲ್ರಿಗೂ ನಮಸ್ತೆ. ಅಂದರೆ ನೀವೇನಾದರೂ ಹೊಸ್ದಾಗಿ ಏನಾದರೂ ಈ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ನಾನು ಈಗ ಪ್ರತಿಯೊಂದು ಜಾಬ್ ಅಪ್ಡೇಟ್ಸ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಯೂಸ್ಫುಲ್ ಆಗಲಿ ಪ್ರತಿಯೊಬ್ಬರಿಗೆ ಅಂತ ಹೇಳ್ಬಿಟ್ಟು ಇದನ್ನ ವೀಡಿಯೋಸ್ನ ಮಾಡ್ತಿದ್ದೀನಿ. ಸೊ ನಿಮ್ಗೆ ಏನಾದರೂ ನೀಡಿದರೆ ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಪ್ರೀವಿಯಸ್ ವೀಡಿಯೋದಲ್ಲಿ 2022ರಲ್ಲಿ ಕಾಲ್ಫಲವಾಗಿರ್ತಕ್ಕಂಥ ಪ್ರತಿಯೊಂದು CPC ಮತ್ತು DRದು ಎಲ್ಲ ಕಟಪ್ ವೈಸು ಮಾರ್ಕ್ಸ್ ಹೇಳ್ತಿದೆ, ಡಿಸ್ಟಿಕ್ ವೈಸ್. ಯಾಕಂದರೆ ನೀವೇನಾದರೂ ಈ ಸರ್ತಿ ಯಾವ ಡಿಸ್ಟಿಕ್ಕಿಗೆ ಹಾಕ್ಬೇಕು ಅಂತ ನೀವು ಕನ್ಫ್ಯೂಷನ್ ಆಗಿರ್ತೀರ, ಮತ್ತು ಯಾವ ಡಿಸ್ಟಿಕ್ಕಿಗೆ ಹಾಕಿದರೆ ಸೆಲೆಕ್ಷನ್ ಆಗ್ತೀವಿ ಅಂತ ಗೊತ್ತಿಲ್ಲ ಸರ್, ಬಟ್ ಈ ಸರ್ತಿ ಕನ್ಫ್ಯೂಷನ್ ಇದ್ದೀವಿ, ಬಟ್ ಈ ಸರ್ತಿ ನಾವು ಸೆಲೆಕ್ಷನ್ ಆಗಲೇಬೇಕು ಅಂತ ಮೆಸೇಜ್ ಆಗ್ತೀರಿ. ಸೊ ನೀವು ಏನು ಮೆಸೇಜ್ ಆಗ್ತಿರ್ತಾರಲ್ಲ ಅದ್ರ ರಿಲೇಟೆಡ್ ನಾನು ವೀಡಿಯೋ ಮಾಡ್ಬಿಟ್ಟು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಸೊ ನಾನು ಲಾಸ್ಟ್ ಟೈಮು KGF ಮಾರ್ಕ್ಸ್ನ ಹೇಳಿದೆ, ಅಂದರೆ DR ತುಂಬ ಕಡಿಮೆ ಮಾರ್ಕ್ಸ್ ನಿಂತ್ಕೊಂಡಿತ್ತು, ಮತ್ತು ಕೆಲವೊಂದು ಡಿಸ್ಟಿಕ್ದು ಹೇಳಿದ್ದೆ, ಬಟ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ನಿಂತ್ಕೊಂಡಿತ್ತು. ಯಾಕಂದರೆ ಲಾಸ್ಟ್ ಟೈಮು ಕ್ವಶನ್ ಪೇಪರ್ ಸ್ವಲ್ಪ ಈಸಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕಟಪ್ ನಿಂತ್ಕೊಂಡಿತ್ತು. ಬಟ್ ಅದು ಎಲ್ಲ ಸರ್ತಿನೂ ಅದೇ ನಿಂತ್ಕೊಳ್ಳುತ್ತೆ ಅಂದರೆ 100% ರಾಂಗು. ಯಾಕಂದರೆ ಸಮ್ಟೈಮ್ಸ್ ಪೇಪರ್ ಸ್ವಲ್ಪ ಡಿಫಿಕಲ್ಟಿ ಬಂದಾಗ 60 ಮಾರ್ಕ್ಸ್ ನಿಂತಿರ್ತಕ್ಕಂಥ ಎಕ್ಸಾಂಪಲ್ಲು ಕೂಡ ಇದೆ. ಹಂಗಾಗಿ ನೀವು ಕಟಪ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಟ್ ಜಸ್ಟ್ ನೀವು ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಮ ಕೆಟಗರಿಯಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ನೋಡ್ಕೊಂಡು ಅಪ್ಲೈ ಮಾಡಿ. ಮತ್ತು ನಿಮಗೊಂದು ಐಡಿಯಾ ಇರುತ್ತೆ, ಈ ಥರ ಡಿಸ್ಟಿಕಲ್ಲಿ ಈ ಥರ ಕಟಪ್ ನಿಂತ್ಕೊಂಡಿರುತ್ತೆ ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದು ಡಿಸ್ಟಿಕ್ ಕಟಪ್ ಹೇಳಿರ್ತೀನಿ. ನಿಮಗೆ ಇಂಥದಕ್ಕೆ ಅಪ್ಲೈ ಮಾಡ್ತೀವಿ ಅಂದರೆ ಆ ಡಿಸ್ಟಿಕ್ಕಿನ ಒಂದು ಸರ್ತಿ ಕಟಪ್ನ ಮತ್ತು ಎಷ್ಟು ವೇಕೆನ್ಸಿ ಇದೆ ಅಂತ ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ಆಲ್ರೆಡಿ KGF ಹೇಳಿದೆ. ಸೊ ಇವಾಗ ಹೇಳ್ತಿರ್ತಕ್ಕಂಥದ್ದು ಕೋಲಾರ ಡಿಸ್ಟಿಕಲ್ಲಿ DR ಎಷ್ಟು ನಿಂತ್ಕೊಂಡಿತ್ತು. ಮತ್ತು ಈ ಸರ್ತಿ ನೀವು ಏನಾದರೂ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ರೆ ಕೋಲಾರು ಈ ಮಾರ್ಕ್ಸ್ ತೆಗೆದ್ರೆ ನೀವು ಸೇಫರ್ ಸೈಡ್ ಆಗ್ತೀರಾ, ಮತ್ತು ಯಾವ್ರೇಜಾಗಿ ಇಷ್ಟು ಕಟಪ್ ನಿಲ್ಲುತ್ತೆ ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಕೋಲಾರದ ಕಟಪ್ ಎಷ್ಟು ನಿಂತ್ಕೊಂಡಿತ್ತು ಅಂದರೆ ಈಗ ಪ್ರತಿಯೊಂದು ಕ್ಯಾಟಗರಿದು ಹೇಳ್ತೀನಿ. GM 76 ನಿಂತ್ಕೊಂಡಿತ್ತು. GMಲ್ಲಿ ಏನಾದರೂ ನೀವು ಆಯ್ಕೆ ಆಗ್ಬೇಕಂತ ಅಂದ್ಕೊಂಡಿದ್ರೆ 76 ಅಬೋವ್ ತೆಗೆದ್ರೆ GMಲ್ಲಿ ಆಯ್ಕೆ ಆಗ್ತೀರಾ. ಅದೇ ಥರ ಕ್ಯಾಟಗರಿ ಫಸ್ಟ್ ಏನಾದರೂ ನೀವು ಹೊಂದಿದ್ರೆ 73.5 ಹೊಂದಿರ್ತೀರಾ, ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಅದೇ ಥರ ನೀವೇನಾದರೂ 2A ಕ್ಯಾಸ್ಟ್ ಏನಾದರೂ ಆಗಿದ್ದರೆ 72ಗೆ ನಿಂತಿತ್ತು, ಮತ್ತು 2Bಗೆ 72.75ಗೆ 2B ನಿಂತ್ಕೊಂಡಿತ್ತು. ಅದೇ ಥರ 3A ಏನಾದರೂ ಕ್ಯಾಸ್ಟ್ ಆಗಿದ್ದರೆ 72.75ಗೆ ನಿಂತ್ಕೊಂಡಿತ್ತು. ಅದೇ ಥರ 3B ಆಗಿದ್ದರೆ 72.75ಗೆ ನಿಂತ್ಕೊಂಡಿತ್ತು. ಅದೇ ಥರ SCಗೆ ಬಂದುಬಿಟ್ಟು 74 ಮಾರ್ಕ್ಸ್ಗೆ ನಿಂತ್ಕೊಂಡಿತ್ತು. ಅದೇ ಥರ 73.5 ಬಂದುಬಿಟ್ಟು ST ಅವ್ರಿಗೆ ಕಟಪ್ ನಿಂತ್ಕೊಂಡಿತ್ತು. ಸೊ ನೀವು ಇವಾಗ ಒಂದು ಡೌಟ್ ಬಂದಿರುತ್ತೆ. ಸೊ ಈಗ ಹೇಳ್ತಿರ್ತಕ್ಕಂಥ ಕಟಪ್ ನೋಡ್ಕೊಂಡ್ಮೇಲೆ ಒಂದು ಡೌಟ್ ಬಂದಿರುತ್ತೆ. ಅಂದರೆ ನಮ್ಮದು ಕನ್ನಡ ಮತ್ತು ರೂರಲ್ಲು ಎಲ್ಲ ನಮ್ಮದು ಇದಿದೆ, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಅಂದರೆ ನಾವು ಅವಕ್ಕೆ ಎಲಿಜಿಬಲ್ ಇದ್ದೀವಿ. ಸೊ ನಮಗೆ ಹೇಳಿಲ್ಲಲ್ಲ ಅಂತ. ಸೊ ಏನಂತಂದರೆ ನಾನು ಈಗೇನು ಮಾರ್ಕ್ಸ್ ಹೇಳಿದಲ್ಲ ಕ್ಯಾಟಗರಿ ವೈಸ್, ನಿಮ್ಮ ಕ್ಯಾಟಗರಿಲಿ ಯಾವ ಮಾರ್ಕ್ಸ್ ಹೇಳಿದಲ್ಲ ಅದಕ್ಕಿಂತ 1 ಮಾರ್ಕ್ಸ್ ಅಥವಾ ಅರ್ಧ ಮಾರ್ಕ್ಸ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ನೀವೇನಾದರೂ ಕನ್ನಡ ಮೀಡಿಯಮು ಮತ್ತು ರೂರಲ್ ಏನಾದರೂ ಹೊಂದಿದ್ರೆ ನಾನು ಎಷ್ಟು ಹೇಳಿದಲ್ಲ ಅದಕ್ಕಿಂತ 1 ಮಾರ್ಕ್ಸು ಅಥವಾ ಅರ್ಧ ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ. ಸೊ ಅದನ್ನು ಬಿಟ್ಟರೆ ಏನು ಮೇಜರ್ ಅಂತ ದೊಡ್ಡ ಡಿಫ್ರೆನ್ಸ್ ಏನಿರಲ್ಲ. ಸಮ್ಟೈಮ್ಸ್ ಏನಾದರೂ ಕನ್ನಡ ಮೀಡಿಯಮ್ ನೀವು ರೂರಲ್ಲು ಕನ್ನಡ ಮೀಡಿಯಮ್ ನೀವು ಹೊಂದಿ ಅಲ್ಲಿ ಯಾರು ಅವರು ಆ ರಿಸರ್ವೇಷನ್ ಇರ್ತಕ್ಕಂಥ ಯಾರು ಅಪ್ಲೈ ಮಾಡಿಲ್ಲ ಅಂದರೆ ತುಂಬ ಕಡಿಮೆ ಮಾರ್ಕ್ಸಿಗೆ ನಿಲ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನೀವು ಏನಾದರೂ ಕನ್ನಡ ಮೀಡಿಯಮು ರೂರಲ್ಲು ಏನೋ ಎಲಿಜಿಬಲ್ ಇದ್ದರೆ ಇವಾಗಲೇ ರೆಡಿ ಮಾಡಿಸ್ಕೊಂಡು, ಮತ್ತು ಅವೇನಾದರೂ ಇಯರ್ ಅಂದರೆ ಎಕ್ಸ್ಟೆಂಡ್ ಮುಗಿದೋಗಿದ್ರೆ ಅವನ್ನ ಅಪ್ಡೇಟ್ ಮಾಡಿಸ್ಕೊಂಡು ಇರಿ. ಯಾಕಂದರೆ ಸಮ್ಟೈಮ್ಸ್ ಅಲ್ಲಿ ಯಾರು ಅಪ್ಲಿಕೇಶನ್ ಹಾಕ್ಲಾರ್ದ ಕಡಿಮೆ ಮಾರ್ಕ್ಸ್ ತೆಗೆದ್ರೂ ನೀವು ಸೆಲೆಕ್ಷನ್ ಆಗತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನೋಟಿಫಿಕೇಷನ್ಸ್ ಆಗೋದ್ರೊಳಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಸಿಟ್ಕೊಂಡಿರಿ. ಮತ್ತು ನೀವು ಯಾವ ಡಿಸ್ಟಿಕ್ ಹಾಕ್ಬೇಕು ಅನ್ಕೊಂಡಿರ್ತೀರ ಅಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ. ಇವಾಗ ನೋಟಿಫಿಕೇಷನ್ಸ್ ಲೇಟ್ ಆಗುತ್ತೆ, 1 ತಿಂಗಳು 2 ತಿಂಗಳು ಅಂತ ಯೋಚನೆ ಮಾಡೋದಕ್ಕಿಂತ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟಿದೆ ವೇಕೆನ್ಸಿ, ಮತ್ತು ನಿಮಗೆ ಅಲ್ಲಿ ವೇಕೆನ್ಸಿ ಇದೆ ಅಲ್ಲ ಅಂತ ನೀಟಾಗಿ ನೋಡ್ಕೊಂಡು ಒಂದು ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಇಂಥ ಡಿಸ್ಟಿಕಲ್ಲಿ ಇಷ್ಟು ವೇಕೆನ್ಸಿ ಇದೆ, ಅಲ್ಲಿ ನಮ್ಮ ಕ್ಯಾಟಗರಿಗೆ ಇಷ್ಟಿದೆ ಇಷ್ಟಿಲ್ಲ ಅಂತ ಲಾಸ್ಟಿಗೆ ಹೋಗ್ಬಿಟ್ಟು ಯಾವುದೋ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಿಬಿಟ್ಟು ಎಕ್ಸಾಮ್ ಬರೆದ್ಬಿಟ್ಟು ಬರೋದಕ್ಕಿಂತ ಸೊ ಈ ಥರ ಈ ಒಂದು ಪ್ರಾಪರಾಗಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಯಾಕಂದರೆ ಎಕ್ಸಾಮ್ ಮಿಸ್ಟೇಕ್ ಆಗಿ ಎಕ್ಸಾಮ್ ಕಳ್ಕೊಂಡ್ರೆ ಅದ್ರಲ್ಲಿ ಆಗ್ತಕ್ಕಂಥ ನೋವು ನಾನು ಕೂಡ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಯಾಕಂದರೆ ಯಾವ್ಯಾವುದು ಲಾಸ್ಟಿಗೆ ಹೋಗ್ಬಿಟ್ಟು ಯಾವ್ಯಾವುದು ಜಾಸ್ತಿ ವೇಕೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿರ್ತೀವಿ, ಅಲ್ಲಿ ನಮ್ಮ ವೇಕೆನ್ಸಿನೇ ನಮ್ಮ ಕ್ಯಾಟಗರಿ ವೇಕೆನ್ಸಿನೇ ಇರಲ್ಲ. ಅವಾಗ GMಲ್ಲಿ ತೆಗಿಬೇಕಂತ ಮಾರ್ಕ್ಸ್ ತೆಗಿಯೋಕ್ಕಾಗಲ್ಲ. ಬೇರೆ ಡಿಸ್ಟಿಕ್ಗೆ ತುಂಬ ಕಡಿಮೆ ಮಾರ್ಕ್ಸ್ ನಿಂತ್ಕೊಂಡಿರುತ್ತೆ, ಅವಾಗ ಈ ಡಿಸ್ಟಿಕ್ಕಿಗೆ ಹಾಕ್ಬೇಕಂತ ಸಫರ್ ಪಡ್ತಿರ್ತೀವಿ. ಸೊ ಹಂಗಾಗಿ ಆ ಥರ ಮಿಸ್ಟೇಕ್ನ ಯಾರೂ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಚೆನ್ನಾಗಿ ನೋಡ್ಕೊಂಡು ಪ್ರಾಪರಾಗಿ ನೋಡಿಕೊಂಡು ಪ್ಲಾನಿಂಗ್ ಮಾಡ್ಕೊಂಡು ಅಪ್ಲೈ ಮಾಡ್ಬಿಟ್ಟು ಎಕ್ಸಾಮ್ ಬರ್ಬಿಟ್ಟು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಅನ್ಕೊಂಡಿರ್ತಕ್ಕಂಥ ಹುದ್ದೆನ ನಿಮ್ದು ಹಾಕ್ಸ್ಕೊಳ್ರಿ. ಆಲ್ ದ ಬೆಸ್ಟ್. ಮತ್ತು ಮುಂದಿನ ವೀಡಿಯೋದಲ್ಲಿ ಎಲ್ಲ ಮತ್ತು ಬೇರೆ ಡಿಸ್ಟಿಕ್ನು ನೋಡಿರ್ತೀನಿ. ನೀವೇನಾದರೂ ಅದಕ್ಕೆ ನೋಡಬೇಕು ಇನ್ಫಾರ್ಮೇಷನ್ ಯೂಸ್ಫುಲ್ ಅನ್ನಿಸ್ತಿದೆ ಅಂದರೆ ಸಬ್ಸ್ಕ್ರೈಬ್ ಆಗಿರಿ, ನೋಡ್ಕೊಂಡು ಯೂಸ್ ಮಾಡ್ಕೊಳ್ರಿ. ಮತ್ತು ಯಾರಾದರೂ ಗೊತ್ತಿರಲ್ಲ ಅಪ್ಲೈ ಮಾಡಬೇಕು ಏನೋ ಅಂತ ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು. ಸೊ ಅವ್ರಿಗೂ ಸ್ವಲ್ಪ ಶೇರ್ ಮಾಡಿ, ನಿಮ್ಮಿಂದ ಒಂದು ಹೆಲ್ಪ್ ಆಗಲಿ, ಅವ್ರಿಗೂ ಒಂದು ಇನ್ಫಾರ್ಮೇಷನ್ ಗೊತ್ತಾಗಲಿ. ಆಲ್ ದ ಬೆಸ್ಟ್. ಬಾಯ್.